ಪಾಕಿಸ್ತಾನದ ವಿರುದ್ಧ ಕಾರ್ಯಾಚರಣೆಗೆ ನೌಕಾಸೇನೆ ಎಂಟ್ರಿ ಆಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತ ಡೀಟೇಲ್ ಇದು. ನೌಕಾಸೇನೆ ಎಂಟ್ರಿ ಆಯಿತು ಅಂತಂದ್ರೆ ಪಾಕಿಸ್ತಾನದ ಕರಾಚಿಯ ಕತೆ ಮುಗಿಯುತ್ತೆ ಅಂತಾನೆ ಅರ್ಥ. ಭಾರತದ ವಾಯುಸೇನೆ ಮತ್ತು ನೌಕಾಸೇನೆ ಜಂಟಿ ಅಟ್ಯಾಕ್ ಶುರು ಮಾಡಿದೆ. ಶುರುವಾಯಿತು ರಣತಾಂಡವ. ಭಾರತದ ನೌಕಾಸೇನೆ ಎಂಟ್ರಿ ಆಗ್ತಾ ಇದೆ. ಪಿಕ್ಚರ್ ಅಭಿ ಬಾಕಿ ಹೈ. करारा जवाब मिलेगा बेटा, करारा जवाब मिलेगा. शुरू ಭಾರತದ ನೌಕಾಸೇನೆ ಇಂಡಿಯನ್ ನೇವಿ ಎಂಟ್ರಿ ಆಗಿದೆ ಫೀಲ್ಡ್ಗೆ. ಭಾರತದ ನೌಕಾಸೇನೆ ಎಂಟ್ರಿ ಆಗಿದೆ ಅಖಾಡಕ್ಕೆ. ಕಾಯ್ತಾ ಇದ್ರು ನೌಕಾಸೇನೆಯವರು. ಇಂಡಿಯನ್ ನೇವಿ ಕಾಯ್ತಾ ಇತ್ತು ಆಪರ್ಚುನಿಟಿಗೆ. ಗುಜರಾತ್ನ ಕರಾವಳಿ ಭಾಗದಲ್ಲಿ ಕಾದು ಕೂತಿದ್ರು. ಅಲ್ಲಿ ಫೈರ್ ಎಕ್ಸೈಸ್ ನಡೀತಾ ಇತ್ತು ಭಾರತದ ನೌಕಾಸೇನೆದ್ದು. ಲೈವ್ ಫೈರ್ ಎಕ್ಸೈಸ್ ಅಂತ ಕರೀತಾರೆ. ಅದನ್ನು ಮಾಡ್ತಾ ಇತ್ತು ಭಾರತದ ನೌಕಾಸೇನೆ. ರೆಡಿ ಕೂತಿದೆ ಭಾರತದ ಡಿಸ್ಟ್ರಾಯರ್ಸ್. ಭಾರತದ ನೌಕಾಸೇನೆಯ ಡಿಸ್ಟ್ರಾಯರ್ಸ್, ಫ್ರಿಗೇಟ್ಸ್, ಕಾರ್ವರ್ಡ್ಸ್ ರೆಡಿಯಾಗಿ ಕೂತಿದ್ದಾವೆ. ಪಾಕಿಸ್ತಾನದ ದಾಳಿಗೆ ಕಠಿಣ ಪ್ರತಿ ದಾಳಿಯ ಎಚ್ಚರಿಕೆಯನ್ನು ಭಾರತ ಕೊಡ್ತಾ ಇದೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾವುದೇ ದಾಳಿಗೆ ಕಠೋರ ಉತ್ತರ ಕೊಡ್ತೀವಿ, ಕರಾರ ಜವಾಬ್ ಮಿಲೇಗಾ. ಇದು ಸ್ಪಷ್ಟ ಸಂದೇಶ ಭಾರತ ಕೊಡ್ತಾ ಇರೋದು ಪಾಕಿಸ್ತಾನಕ್ಕೆ. ಕಠಿಣ ಉತ್ತರ ಸಿಗತ್ತೆ, ಶುರುವಾಗಿದೆ. ಇಂಡಿಯನ್ ನೇವಿ ಎಂಟ್ರಿ ಆಗ್ತಾ ಇದೆ ಫೀಲ್ಡ್ಗೆ. ಭಾರತದ ನೌಕಾಪಡೆಯ ನೇರ ಟಾರ್ಗೆಟ್ ಇರೋದು ಕರಾಚಿ. ಗುಜರಾತ್ನ ಕಡಲ ತೀರದಲ್ಲಿ ಇರುವಂತ ನಮ್ಮ ಮ್ಯಾರಿಟೈಮ್ ಬಾರ್ಡರ್ ನಲ್ಲಿ ಕಾದು ಕೂತಿದೆ ಇಂಡಿಯನ್ ನೇವಿ. ಇಂಡಿಯನ್ ನೇವಿಯ ಸಬ್ಮೆರಿನ್ಗಳು ರೆಡಿ ಇದಾವೆ, ಡಿಸ್ಟ್ರಾಯರ್ಸ್ ರೆಡಿ ಇದಾವೆ, ಫ್ರಿಗೇಟ್ಸು, ಕಾರ್ವೆಟ್ಸು ಇದೆಲ್ಲವೂ ರೆಡಿ ಆಗಿದ್ದಾವೆ. ಈಗ ಮತ್ತೊಂದು ಡೀಟೇಲ್ ಸಿಗ್ತಾ ಇದೆ. ಪಾಕಿಸ್ತಾನದ ರಾಜಧಾನಿಯ ಮೇಲೆ ಭಾರತ ಮಿಸೈಲ್ ದಾಳಿ ಮಾಡಿದೆ. ಇಸ್ಲಾಮಾಬಾದ್ ಅಟ್ಯಾಕ್, ಅಂಡರ್ ಅಟ್ಯಾಕ್. ಪಾಕಿಸ್ತಾನದ ರಾಜಧಾನಿಯ ಮೇಲೆ ಭಾರತದ ಮಿಸೈಲ್ ದಾಳಿ ಮಾಡಿದೆ. ಪಾಕಿಸ್ತಾನದ ರಾಜಧಾನಿಯ ಪಕ್ಕದಲ್ಲೇ ಇರೋದು ರಾವಲ್ಪಿಂಡಿ ಪಾಕಿಸ್ತಾನದ ಆರ್ಮಿಯ ಹೆಡ್ ಕ್ವಾರ್ಟರ್ಸ್ ಪಕ್ಕದಲ್ಲೇ ಇರೋದು. ಇಸ್ಲಾಮಾಬಾದ್ ಮೇಲೆ ಅಟ್ಯಾಕ್ ಆಗಿದೆ. ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಪಾಕಿಸ್ತಾನದ್ದು ಇಸ್ಲಾಮಾಬಾದ್. ಇವತ್ತು ಮಧ್ಯಾಹ್ನನೇ ಕೇಳ್ತಾ ಇತ್ತು ಅಲ್ಲಿ ಸೈರನ್ನು, ಯುದ್ಧದ ಸೈರನ್ ಕೇಳ್ತಾ ಇತ್ತು. ಶುರುವಾಗಿದೆ. ಭಾರತದ ಮಿಸೈಲು ಇಸ್ಲಾಮಾಬಾದ್ ಅನ್ನು ಟಾರ್ಗೆಟ್ ಮಾಡಿದೆ. ಪಾಕಿಸ್ತಾನದ ರಾಜಧಾನಿಯ ಮೇಲೆ ಭಾರತದ ಮಿಸೈಲ್ ದಾಳಿಯಾಗಿದೆ. ಕರಾಚಿ ಅಂಡರ್ ಅಟ್ಯಾಕ್. ಕರಾಚಿ ಪಾಕಿಸ್ತಾನದ ಅತಿ ದೊಡ್ಡ ನಗರ, ಪಾಕಿಸ್ತಾನದ ವಾಣಿಜ್ಯ ನಗರ. ಭಾರತಕ್ಕೆ ಮುಂಬೈ ಇದ್ದಂಗೆ ಪಾಕಿಸ್ತಾನಕ್ಕೆ ಕರಾಚಿ ಮೇಲೂ ಕೂಡ ದಾಳಿ ಆಯಿತು. ಬಂದರು ನಗರಿ ಕರಾಚಿ ಮೇಲೂ ಕೂಡ ಭಾರತ ದಾಳಿ ಮಾಡಿದೆ. ಪಾಕಿಸ್ತಾನದ ರಾಜಧಾನಿ ಭಾರತದ ನೇರ ಟಾರ್ಗೆಟ್. ಪಾಕಿಸ್ತಾನದ ವಾಣಿಜ್ಯ ರಾಜಧಾನಿ ಕರಾಚಿ ಭಾರತ ದಾಳಿ ಮಾಡಿದೆ. ಅಲ್ಲಿಗೆ ಲಾಹೋರ್ ಅಂಡರ್ ಅಟ್ಯಾಕ್, ಕರಾಚಿ ಅಂಡರ್ ಅಟ್ಯಾಕ್, ಇಸ್ಲಾಮಾಬಾದ್ ಅಂಡರ್ ಅಟ್ಯಾಕ್. ಭಾರತ ಸಂಪೂರ್ಣವಾಗಿ ಇದಕ್ಕಾಗಿ, ಈ ಆಪರ್ಚುನಿಟಿಗಾಗಿ ಕಾಯ್ತಾ ಇತ್ತು, ಈ ಅವಕಾಶಕ್ಕಾಗಿ ಕಾಯ್ತಾ ಇತ್ತು. ಅವಕಾಶವನ್ನು ಪಾಕಿಸ್ತಾನವೇ ತನ್ನ ಕೈಯಾರೆ ಕೊಟ್ಟಿದೆ. ಶುರುವಾಗಿದೆ ರಣತಾಂಡವ. ಇನ್ನು ಮುಂದೆ ನೀವು ಶುರು ಮಾಡಿದ್ರಿ. ಇವತ್ತು ಭಾರತದ ಮೇಲೆ ದಾಳಿ ಮಾಡುವ ಮುಖಾಂತರ, ಭಾರತದ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಮೇಲೆ ದಾಳಿ ಮಾಡುವ ಮುಖಾಂತರ ನೀವು ಶುರು ಮಾಡಿದ್ರಿ, ನಾವು ಮುಗಿಸ್ತೀವಿ. ಶುರು ಮಾಡಿದ್ ನೀವು, ಮುಗಿಸೋದ್ ನಾವು. ಇದು ಭಾರತ ಕೊಡ್ತಾ ಇರುವಂತ ಸಂದೇಶ. ನೀವು ಶುರು ಮಾಡಿದ್ರಿ, ಮುಗಿಸೋ ಕೆಲಸ ನಾವು ಮಾಡ್ತೀವಿ. ಇಂಡಿಯನ್ ನೇವಿ ರೆಡಿ ಆಯ್ತು. ಇಂಡಿಯನ್ ಏರ್ ಫೋರ್ಸ್ ಕಾಯ್ತಾ ಇದೆ. ಇಂಡಿಯನ್ ಏರ್ ಫೋರ್ಸ್ ಏನಾದ್ರೂ ಎಂಟ್ರಿ ಆಯ್ತು ಅಂತಂದ್ರೆ ಬಾಂಬ್ನ ಮಳೆ ಶುರುವಾಗುತ್ತೆ ಪಾಕಿಸ್ತಾನದ ಮೇಲೆ. ಸುಖೋಯ್ ಸು-30 ಬ್ರಹ್ಮೋಸ್ ಇದೆ, ರಫೇಲ್ ಅಲ್ಲಿ ಸ್ಕಾಲ್ಪ್ ಮಿಸೈಲ್ ಇದೆ. ಬ್ರಹ್ಮೋಸ್ ನಲ್ಲಿ ನೀವು ಬೇಕಿದ್ರೆ ಅಣ್ವಸ್ತ್ರಗಳನ್ನು ಕೂಡ, ಅಣ್ವಸ್ತ್ರ ಸಜ್ಜಿತ ಬ್ರಹ್ಮೋಸ್, ಅಣ್ವಸ್ತ್ರ ಸಜ್ಜಿತ ಸಬ್ಮೆರಿನ್ಗಳಿದಾವೆ ನಮ್ಮ ಬಳಿ. ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಏನು ಅನ್ನುವಂತ ಬಂಡವಾಳ ಈಗ ಬಯಲಾಗ್ತಾ ಇದೆ ಪಾಕಿಸ್ತಾನದ್ದು. ನೀವು ಪರ್ಮಿಷನ್ ಕೊಟ್ಟಿದ್ದೀರಿ ಭಾರತಕ್ಕೆ ದಾಳಿ ಮಾಡೋದಕ್ಕೆ. ರಹದಾರಿ ಪತ್ರ, ಪರ್ಮಿಷನ್ ಲೆಟರ್ ಕೊಟ್ಟಿದ್ದೀರಿ ಭಾರತದ ಮೇಲೆ ದಾಳಿ ಮಾಡೋ ಮುಖಾಂತರ.
ಪಠಾಣ್ಕೋಟ್ನ ಏರ್ ಬೇಸ್ನ ಮೇಲೆ ದಾಳಿ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರಲ್ಲ ಭಾರತ ಪಾಕಿಸ್ತಾನ ಭಾರತಕ್ಕೆ ಪರ್ಮಿಷನ್ ಲೆಟರ್ ಕೊಟ್ಟಿದೆ ದಾಳಿ ಮಾಡಿ ಅಂತ ಕೆಣಕಿದ್ದು. ಅಂದ್ರೆ ವಾರಿಗೆ ರೆಡಿ ಎನ್ನುವಂತ ಸೂಚನೆಯನ್ನು ಪಾಕಿಸ್ತಾನ ಭಾರತಕ್ಕೆ ಕೊಟ್ಟಿದ್ದು. ಆಯ್ತು, ಇವತ್ತಿನ ರಾತ್ರಿ ಪಾಕಿಸ್ತಾನದ ಪಾಲಿಗೆ ಎಂದೂ ಮರೆಯದ ರಾತ್ರಿಯಾಗುವಂತ ಸಾಧ್ಯತೆಗಳು ಕಾಣ್ತಿವೆ. ಎಂದೂ ಮರೆಯದ ರಾತ್ರಿ. ಮೊನ್ನೆನೇ ಅಲ್ಲಿ ಸೂರ್ಯೋದಯ ಆಗಿತ್ತು ರಾತ್ರಿ 2 ಗಂಟೆಗೆ ಪಾಕಿಸ್ತಾನದಲ್ಲಿ. ಇವತ್ತಿನ ನಾಳಿನ ಸೂರ್ಯೋದಯ ಪಾಕಿಸ್ತಾನದ ಪಾಲಿಗೆ ಅತ್ಯಂತ ಕಟುವಾಗಿರುತ್ತೆ ಅಂತ ಅನ್ಸುತ್ತೆ. ಶುರುವಾಗಿದೆ ದಾಳಿ. ಪಾಕಿಸ್ತಾನದ 4 ಪ್ರಮುಖ ನಗರಗಳು ಭಾರತದ ಹಿಟ್ ಲಿಸ್ಟ್ ನಲ್ಲಿದ್ದಾವೆ. ಟಾರ್ಗೆಟ್ ಲಾಹೋರ್, ಇಸ್ಲಾಮಾಬಾದ್, ಕರಾಚಿ, ಸಿಯಾಲ್ಕೋಟ್. ಈ 4 ನಗರಗಳು. ಇಸ್ಲಾಮಾಬಾದ್ ಪಾಕಿಸ್ತಾನದ ರಾಜಧಾನಿ, ಲಾಹೋರ್ ಪಂಜಾಬ್ ಪ್ರಾಂತ್ಯದ ರಾಜಧಾನಿ, ಕರಾಚಿ ಸಿಂಧ್ ಪ್ರಾಂತ್ಯದ ರಾಜಧಾನಿ, ಸಿಯಾಲ್ಕೋಟ್ ಪಂಜಾಬಲ್ಲೇ ಬರುತ್ತೆ. ಒಟ್ಟು 4 ನಗರಗಳನ್ನು ಟಾರ್ಗೆಟ್ ಮಾಡಲಾಗಿದೆ. ಮತ್ತು ಈ 4 ನಗರಗಳು ಕೂಡ ಪಾಕಿಸ್ತಾನದ ಮಿಲಿಟರಿಗೂ ಕೂಡ ಅತ್ಯಂತ ಆಯಕಟ್ಟಿನ ಜಾಗಗಳಿವು. ಪಾಕಿಸ್ತಾನದ ಆರ್ಮಿಗೂ ಕೂಡ. ಸಿಯಾಲ್ಕೋಟ್ ಅಲ್ಲಿ ಪಾಕಿಸ್ತಾನದ್ದು ಆರ್ಮಿಯ ಪ್ರಮುಖ ಕೇಂದ್ರಗಳಿದಾವೆ ಸಿಯಾಲ್ಕೋಟ್ ಅಲ್ಲಿ. ಲಾಹೋರ್ ಅಲ್ಲಿ ಮಿಸೈಲ್ ಕೇಂದ್ರ ಇರೋದು ಲಾಹೋರ್ ಅಲ್ಲಿ. ಇಸ್ಲಾಮಾಬಾದ್ ಪಕ್ಕದಲ್ಲೇ ರಾವಲ್ಪಿಂಡಿ, ಅಲ್ಲಿರೋದು HQ, ಮಿಲಿಟರಿ HQ. ಕರಾಚಿ ಅವರ ಪಾಲಿಗೆ ಅತ್ಯಂತ ಪ್ರಮುಖ ನಗರ. ಸೊ 4 ನಗರಗಳು ಕೂಡ ಟಾರ್ಗೆಟ್ ಆಗ್ತಾ ಇದ್ದಾವೆ ಭಾರತಕ್ಕೆ. ಈಗ ಪಾಕಿಸ್ತಾನದಲ್ಲೂ ಕೂಡ ಬ್ಲಾಕ್ ಔಟ್ ಆಗಿದೆ. ಪಾಕಿಸ್ತಾನನೂ ಕೂಡ ಬ್ಲಾಕ್ ಔಟ್ ಘೋಷಣೆ ಮಾಡಿಕೊಂಡಿದೆ. ಉಳಿಬೇಕು ಅಂತಂದ್ರೆ ಬ್ಲಾಕ್ ಔಟ್ ಮಾಡಬೇಕು. ಉಳಿಬೇಕು ಅಂತ ಆದ್ರೆ ಈ ರಾತ್ರಿ ಶುರು ಮಾಡಿದಿರಿ ತಾನೇ ನೀವೇ. ಪಾಕಿಸ್ತಾನವೇ ಶುರು ಮಾಡಿದ್ದು. ಮುಗಿಸುವ ಕೆಲಸ ನಾವು ಮಾಡ್ತೀವಿ ಅಂತ ಭಾರತೀಯ ಸೇನೆ ಹೇಳ್ಕೊಳ್ತಾ ಇದೆ. ಮುಗಿಸ್ತೀವಿ ನಾವು. ಕಾಯ್ತಾ ಇತ್ತು, ಅಪರ್ಚುನಿಟಿಗಾಗಿ ಕಾಯ್ತಾ ಇತ್ತು. ಆ ಅಪರ್ಚುನಿಟಿ ಸೃಷ್ಟಿಯಾಗಿದೆ. ಪಾಕಿಸ್ತಾನವೇ ಸೃಷ್ಟಿಸಿ ಕೈಯಾರೆ ಕೊಟ್ಟಿದೆ. ಮಾಡ್ರಿ ದಾಳಿ ಅಂತ, ತಾಕತ್ತಿದ್ರೆ ನೋಡ್ರಿ ಅಂತ. ಶುರುವಾಯಿತು ಭಾರತದ ಪ್ರತೀಕಾರ, ಭಾರತದ ಪ್ರತ್ಯುತ್ತರ ಆರಂಭ ಆಗಿದೆ. ಇನ್ನೂ ಕೂಡ ಭಾರತದ ಯುದ್ಧ ವಿಮಾನಗಳು ಗಡಿ ದಾಟಿಲ್ಲ. ಗಡಿ ದಾಟ್ತು ಅಂತಂದ್ರೆ ಬಾಂಬ್ಗಳ ಮಳೆ ಸುರಿಯುತ್ತೆ ಪಾಕಿಸ್ತಾನದಲ್ಲಿ. ಬಾಂಬ್ಗಳ ಮಳೆ. ಪಾಕಿಸ್ತಾನದ ದಾಳಿಗೆ ತಕ್ಕ ಪ್ರತ್ಯುತ್ತರ ಗ್ಯಾರಂಟಿ. ಸ್ಟೇಟ್ಮೆಂಟ್ಸ್ ಬರ್ತಾ ಇದ್ದಾವೆ. ಪಾಕ್ಗೆ ಭಾರತೀಯ ವಿದೇಶಾಂಗ ಸಚಿವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಜೈಶಂಕರ್ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಗೆ ಫೋನ್ ಮುಖಾಂತರ ಮಾಹಿತಿ ಕೊಟ್ಟಿದ್ದಾರೆ. ಮತ್ತು ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತೀವಿ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿದ್ದಾರೆ. ಪಾಕಿಸ್ತಾನದ ದಾಳಿಗೆ ತಕ್ಕ ಪ್ರತ್ಯುತ್ತರ ಗ್ಯಾರಂಟಿ. ವಿದೇಶಾಂಗ ಸಚಿವರ ಸ್ಟೇಟ್ಮೆಂಟ್. ಬಿಡಲ್ಲ. ಭಾರತವನ್ನ ಕೆಣಕಿದ್ದೀರಿ, ಆ ಕೆಣಕಿದ್ದಕ್ಕೆ ಉತ್ತರ ಸಿಕ್ಕೇ ಸಿಗುತ್ತೆ ನಿಮಗೆ. ಪಾಕಿಸ್ತಾನದ ಮೇಲೆ ದಾಳಿ ಮುಂದುವರಿಸಿದೆ ಭಾರತ. ಲಾಹೋರ್, ಇಸ್ಲಾಮಾಬಾದ್, ಕರಾಚಿ, ಸಿಯಾಲ್ಕೋಟ್ ಈ 4 ಕಡೆ ದಾಳಿ ಆಗ್ತಾ ಇದೆ. 4 ನಗರಗಳನ್ನು ಗುರಿಯಾಗಿರಿಸಿ ಬೆಳಗ್ಗೆ ಆಗಿದ್ದು ಡ್ರೋನು, ಈಗ ಆಗ್ತಾ ಇರೋದು ಮಿಸೈಲು. 4 ಪ್ರಮುಖ ನಗರಗಳು ಟಾರ್ಗೆಟ್ ಆಗ್ತಾ ಇದ್ದಾವೆ. ಬೆಳಗ್ಗೆ ಡ್ರೋನ್ ದಾಳಿ ಮಾಡಿದ್ದು. ಡ್ರೋನ್ ದಾಳಿ ಅಂತಂದ್ರೆ ನಾವು ಹರೋಪ್ ಡ್ರೋನ್ ಅನ್ನು ಬಳಸಿದ್ವಿ. ಅದು 16ರಿಂದ 20 kgಯಷ್ಟು ಸ್ಫೋಟಕವನ್ನು ಹೊತ್ತೊಯ್ಯುತ್ತೆ. ಸೂಸೈಡ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಹೋಗಿ ದಾಳಿ ಮಾಡಿ ಬ್ಲಾಸ್ಟ್ ಆಗತ್ತೆ. ಬಟ್ ಮಿಸೈಲ್ ಹಂಗಲ್ಲ. ಮಿಸೈಲ್ ನಲ್ಲಿ ಇರುವಂತಹ ಸ್ಫೋಟಕಗಳು ಘಾತಕ ಪರಿಣಾಮವನ್ನು ಬೀರುತ್ತೆ. ಡ್ರೋನ್ ತರ ಅಲ್ಲ ಅದು.
ಮಿಸೈಲು ಅಂತಂದ್ರೆ ಅತ್ಯಂತ ಘಾತಕ ಪರಿಣಾಮವನ್ನ ಬೀರುತ್ತೆ ಮಿಸೈಲ್ ಅಟ್ಯಾಕು. ಮೊನ್ನೆ ಆ ಮರ್ಕಜ್ ಸೂಬಾನ್ ಅಲ್ಲ, ಇಲ್ಲಿ ಬಹಲ್ಪುರ್ ಪಂಜಾಬ್ ಪ್ರಾಂತ್ಯದಲ್ಲಿ ಈ ಜೈಷೆ ಮೊಹಮ್ಮದ್ನ ಟ್ರೈನಿಂಗ್ ಕ್ಯಾಂಪ್, ಮರ್ಕಜ್ ಸೂಬಾನ್ ಅಲ್ಲ, ಅದು ಹೆಂಗಾಗಿದೆ ಅನ್ನುವಂಥ ವಿಜುವಲ್ ನಾವು ನೋಡಿದೀವಿ. ಅದು ಸ್ಕಾಲ್ಪ್ ಮಿಸೈಲು ನಾವು ಬಳಸಿದ್ದು. ಅದಕ್ಕಿಂತಲೂ ಪ್ರಬಲವಾದಂಥ ಮಿಸೈಲ್ಗಳು ಭಾರತದ ಬತ್ತಲಿಕೆಯಲ್ಲಿದ್ದಾವೆ. ಮಿಸೈಲ್ ಅಟ್ಯಾಕ್ ಶುರು ಮಾಡಿದ್ರೆ ಪಾಕಿಸ್ತಾನದ ಬಳಿ ಏರ್ ಡಿಫೆನ್ಸ್ ಸಿಸ್ಟಮ್ ಚೆನ್ನಾಗಿದ್ರೆ ಬದುಕೊಳ್ಳುತ್ತೆ, ಇಲ್ಲ ಅಂತಾದ್ರೆ ಭಾರತದ ಅಟ್ಯಾಕ್ ಅನ್ನ ಸಹಿಸುವಂತ ಶಕ್ತಿ ಪಾಕಿಸ್ತಾನಕ್ಕಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪಾಕಿಸ್ತಾನನೂ ಮಿಸೈಲ್ ಅಟ್ಯಾಕ್ ಮಾಡ್ತು ಭಾರತದ ಮೇಲೆ, ಭಾರತ ಅದನ್ನು ತಡೆದು ನಿಲ್ಲಿಸ್ತು. ಯಾಕಂತಂದ್ರೆ ನಮ್ಮ ಡಿಫೆನ್ಸ್ ಸಿಸ್ಟಮ್. ಇದೇ ಸ್ಕಾಲ್ಪ್ ಮಿಸೈಲು ಭಾರತ ಏನು ಮೊನ್ನೆ ಬಳಸಿತ್ತು ಪಾಕಿಸ್ತಾನದ ಮೇಲೆ, ಅದನ್ನು ಉಕ್ರೇನ್ ರಷ್ಯಾದ ಮೇಲೆ ಪ್ರಯೋಗ ಮಾಡಿತ್ತು. ಬಟ್ ರಷ್ಯಾ ಅದನ್ನು ಹೊಡೆದುರುಳಿಸ್ತು. ಯಾಕಂತಂದ್ರೆ ರಷ್ಯಾದಲ್ಲಿರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ S-400, ಭಾರತದ ಬಳಿ ಅದೇ ಇರೋದು. ಈಗ ಅಪ್ಡೇಟ್ ಸಿಗ್ತಾ ಇದೆ, ಪಾಕಿಸ್ತಾನದ 7 ನಗರಗಳು ದಾಳಿಯಾಗಿದೆ ಭಾರತದಿಂದ. ಪಾಕಿಸ್ತಾನದ ದಾಳಿಯ ಯತ್ನಕ್ಕೆ ಭಾರತ ಉಗ್ರ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. ಪಾಕಿಸ್ತಾನದ 7 ನಗರಗಳು ಭಾರತದ ಹಿಟ್ ಲಿಸ್ಟ್ ಅಲ್ಲಿ, ಒಟ್ಟು 7 ನಗರ. ಪಾಕಿಸ್ತಾನದ ದಾಳಿ ಯತ್ನಕ್ಕೆ ಭಾರತ ದಿಟ್ಟ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ. 4 ಅಲ್ಲ 7 ನಗರಗಳು ಪಾಕಿಸ್ತಾನದ್ದು ಭಾರತದ ಟಾರ್ಗೆಟ್ ಆಗಿದೆ. ಅದರಲ್ಲಿ ಇಸ್ಲಾಮಾಬಾದ್, ಕರಾಚಿ, ಲಾಹೋರ್, ಸಿಯಾಲ್ಕೋಟ್, ಇದರ ಜೊತೆಗೆ ಇನ್ನೊಂದು 3 ನಗರಗಳು ಕೂಡ ಟಾರ್ಗೆಟ್ ಆಗಿದ್ದಾರೆ. ಬರ್ತಾ ಇತ್ತು ಆಗ್ಲೇ ನೀವು ಗಮನಿಸಿದ್ರಿ, ಭಾರತದ ನೇವಿ ಇನ್ ಆಕ್ಷನ್ ಅಂತ, ಭಾರತದ ನೌಕಾಪಡೆ ಶುರು ಮಾಡಿದೆ ಯುದ್ಧ ಅಥವಾ ಶುರು ಮಾಡಿದೆ ಅಟ್ಯಾಕು ಅನ್ನುವಂತ ಮಾಹಿತಿ ಬರ್ತಾ ಇತ್ತು. ಇಂಡಿಯನ್ ನೇವಿಯ ನೇರ ಟಾರ್ಗೆಟ್ ಇರೋದು ಕರಾಚಿ, ಭಾರತದ ನೌಕಾಪಡೆಯ ನೇರ ಟಾರ್ಗೆಟ್ ಇರೋದು ಕರಾಚಿ. ಗುಜರಾತ್ನ ಕಚ್ ಮೇಲೆ ಪಾಕಿಸ್ತಾನ ದಾಳಿ ಮಾಡುವಂತ ಪ್ರಯತ್ನವನ್ನು ಮಾಡಿದೆ. ಕಚ್ನಲ್ಲಿ ಪಾಕಿಸ್ತಾನದ 3 ಡ್ರೋನ್ಗಳನ್ನ ಹೊಡೆದುರುಳಿಸಲಾಗಿದೆ. ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಕಳಿಸಿದ್ದಂತ ಡ್ರೋನ್ 3 ಗುಜರಾತ್ನ ಕಚ್ಚಲ್ಲಿ ಅದನ್ನ ಹೊಡೆದುರುಳಿಸಲಾಗಿದೆ. ಅಲ್ಲಿಗೆ ಭಾರತದ ಮೇಲೆ ಪಾಕಿಸ್ತಾನ ಮಾಡಿದಂತ ದಾಳಿ ಸಂಪೂರ್ಣ ವಿಫಲವಾಗ್ತಾ ಇದೆ. ನಿರಂತರ ಪ್ರಯತ್ನದ ಹೊರತಾಗಿಯೂ ಕೂಡ ಭಾರತದಲ್ಲಿ ಯಾವ ಟಾರ್ಗೆಟ್ ಕೂಡ ರೀಚ್ ಆಗೋದಕ್ಕಾಗಿಲ್ಲ. ಅವ್ರದ್ದು ಲೆಕ್ಕಾಚಾರ ಇದ್ದಿದ್ದೇ ಅದು, ಭಾರತದ ಮೇಲೆ ದಾಳಿ ಮಾಡೋದು, ನಾಳೆ ಹೋಗಿ ಬೆನ್ನು ತಟ್ಕೊಳ್ಳೋದು. ನಾವು ಭಾರತದ ಮೇಲೆ ದಾಳಿ ಮಾಡಿದ್ವಿ, 1000 ಜನ ಸತ್ರು, 2000 ಜನ ಸತ್ರು ಅಂತ ಬೆನ್ನು ತಟ್ಕೊಳ್ಳೋದು. ಇದನ್ನು ಮಾಡಬೇಕು ಅಂತ ಲೆಕ್ಕಾಚಾರ ಇದ್ದಿದ್ದವರಿಗೆ, ಅಷ್ಟಾದ್ರೆ ಸಾಕಿತ್ತವರಿಗೆ. ದಾಳಿ ಮಾಡಿ ಇಷ್ಟು ಮಾಡಿದ್ರೆ ಅಲ್ಲಿ ಜನ ಬೇಷನ್ನೋರು, ಅಲ್ಲಿ ಇರೋರು ಕೂಡ ಅಂತವ್ರೆ, ಕಾಮಿಡಿ ಪೀಸ್ಗಳೇ ಇರೋದು, ಅಲ್ಲಿ ನಾಗರಿಕರು ಹಂಗೇನೆ. 5 ಯುದ್ಧ ವಿಮಾನ ಹೊಡೆದುರುಳಿಸಿದ್ವಿ ಅಂತಂದ್ರೆ ಸತ್ಯ ಅಂತ ನಂಬ್ತಾರೆ. ಪಾಕಿಸ್ತಾನದ 3 ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಧ್ವಂಸ ಆಗಿದ್ದಾವೆ. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಬ್ಲಾಕ್ಔಟ್ ಆಗಿದೆ. ಪಾಕಿಸ್ತಾನದ 3 ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಧ್ವಂಸ ಆಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಅಪ್ಡೇಟ್. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಬ್ಲಾಕ್ಔಟ್ ಸ್ಥಿತಿಯಲ್ಲಿದೆ. ಬ್ಲಾಕ್ಔಟ್ ಮುನ್ನೆಚ್ಚರಿಕೆ ಕ್ರಮವಾಗಿ ಮಾಡಿಕೊಂಡಿದ್ದಾರೆ. ಅಂದ್ರೆ ದಾಳಿ ಆಗತ್ತೆ, ನಿರ್ದಿಷ್ಟ ದಾಳಿಗಳನ್ನು ಮಾಡಲಾಗತ್ತೆ ಅನ್ನೋ ಕಾರಣಕ್ಕಾಗಿ ಬ್ಲಾಕ್ಔಟ್ ಮಾಡಿಕೊಂಡಿದ್ದಾರೆ.
ಮತ್ತೊಂದು ಅಪ್ಡೇಟ್, ಪಾಕಿಸ್ತಾನದ 3 ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಧ್ವಂಸ ಆಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಬ್ಲಾಕ್ಔಟ್ ಆಗಿದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಿಂದ ಹಿಡಿದು ಪ್ರಮುಖ ನಗರಗಳು ಟಾರ್ಗೆಟ್ ಆಗ್ತಾ ಇದೆ. ಅಂಬಾಲಾ ಏರ್ಬೇಸ್ನಿಂದ ಇಸ್ಲಾಮಾಬಾದ್ ಮೇಲೆ ದಾಳಿಯಾಗಿದೆ. ವೆರಿ ವೆರಿ ಸರ್ಪ್ರೈಸಿಂಗ್. ಇದು ಭಾರತದ ಕ್ಷಮತೆ ಎಷ್ಟು ಅನ್ನೋದು ಈ ದಾಳಿಯ ಮುಖಾಂತರ ಗೊತ್ತಾಗ್ತಾ ಇದೆ. ಯುದ್ಧ ಕ್ಷಮತೆ ಎಷ್ಟು ಅನ್ನೋದು ಗೊತ್ತಾಗ್ತಾ ಇದೆ. ಅಂಬಾಲಾದಿಂದ ಇಸ್ಲಾಮಾಬಾದ್ ಮೇಲೆ ದಾಳಿಯಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.